ಆಧುನಿಕ ಜೀವನ ಶೈಲಿಯಲ್ಲಿ ಕೆಲಸದ ಒತ್ತಡ ಮತ್ತು ನಿದ್ರೆಯ ಕೊರತೆ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಹಾರ್ಟ್ ಅಟ್ಯಾಕ್ ತಪ್ಪಿಸಲು ಹಾಗೂ ನಿಮ್ಮ ಹೃದಯವನ್ನು ಕಾಪಾಡಿಕೊಳ್ಳಲು ನಿತ್ಯ ಈ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಇಪ್ಪತ್ತು ವರ್ಷಗಳ ಅನುಭವ ಹೊಂದಿರುವ ಪ್ರಸಿದ್ಧ ಹೃದ್ರೋಗ ತಜ್ಞ ಡಾಕ್ಟರ್ ಸಂಜಯ್ ಭೋಜರಾಜ್ ಅವರು ಹೃದಯ ಕಾಪಾಡಿಕೊಳ್ಳಲು ಕೆಲವು ಪ್ರಮುಖ ಸಲಹೆಗಳನ್ನು ನೀಡಿದ್ದಾರೆ. ನಿಮ್ಮ ಹೃದಯವನ್ನು ರಕ್ಷಿಸಲು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನೀವು ಏನೆಲ್ಲ ಮಾಡಬೇಕು, ಯಾವ ಸರಳ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಗೊತ್ತಾ? ನಾವು ಹೇಳ್ತೀವಿ ಕೇಳಿ. ಹೃದಯ ಆರೋಗ್ಯವಾಗಿಡಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಬೇಕಿದೆ. ಗಂಟೆಗಟ್ಟಲೆ ಕುಳಿತುಕೊಳ್ಳೋದು, ಅತಿಯಾದ ಕೆಫಿನ್ ಅಂದರೆ ಕಾಫಿ ಟೀ ಸೇವನೆ ಮತ್ತು ತಡರಾತ್ರಿಯ ಫೋನ್ ಬಳಕೆ ನಮ್ಮ ಹೃದಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇವು ನಿಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಪ್ರಸಿದ್ಧ ವೈದ್ಯ ಮತ್ತು ಹೃದ್ರೋಗ ತಜ್ಞ ಡಾಕ್ಟರ್ ಸಂಜಯ್ ಭೋಜರಾಜ್ ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಬೆಳಗ್ಗೆ 7ರಿಂದ ರಾತ್ರಿ 9ರವರೆಗೆ ಯಾವೆಲ್ಲ ಕೆಲಸ ಮಾಡಬೇಕು ಅನ್ನೋ ಟಿಪ್ಸನ್ನು ಕೊಟ್ಟಿದ್ದಾರೆ. ಹಾರ್ಟ್ ಹೆಲ್ತ್ ಬೆಳಗಿನ ಅಭ್ಯಾಸಗಳು ಏನಂದರೆ, ಡಾಕ್ಟರ್ ಸಂಜಯ್ ಅವರ ಪ್ರಕಾರ ರಾತ್ರಿ ಮಲಗಿ ಬೆಳಗ್ಗೆ ಎಚ್ಚರವಾದಾಗ ನಿಮ್ಮ ಫೋನ್ ನೋಡೋದಕ್ಕಿಂತ ನಿಮ್ಮ ಕಣ್ಣುಗಳಿಂದ ನೈಸರ್ಗಿಕ ಸೂರ್ಯನ ಬೆಳಕನ್ನು ನೋಡೋದು ಬಹಳ ಮುಖ್ಯ. ನಿಮ್ಮ ಫೋನ್ನಲ್ಲಿರುವ ವಿಷಯವು ನಿಮ್ಮ ಮೆದುಳಿಗೆ ಹೋಗುವ ಮೊದಲು ಸೂರ್ಯನ ಬೆಳಕು ನಿಮ್ಮ ಕಣ್ಣುಗಳಿಗೆ ಹೋಗಲು ಬಿಡಿ. ಬೆಳಗ್ಗೆ ಹೊರಗೆ ಸ್ವಲ್ಪ ನಡೆಯುವುದರಿಂದ ನಿಮ್ಮ ದೇಹ ಹಾಗೂ ಮನಸ್ಸು ಎಚ್ಚರಗೊಳ್ಳುತ್ತೆ. ಕಾಫಿ ಕುಡಿಯುವ ಮೊದಲು ಹೆಚ್ಚಿನ ಪ್ರೋಟೀನ್ ಇರೋ ಉಪಹಾರವನ್ನು ಅಂದರೆ ಮೊಟ್ಟೆ, ಮೊಸರು ಅಥವಾ ಪ್ರೋಟೀನ್ ಸ್ಮೂದಿಯನ್ನು ಸೇವಿಸಬೇಕು. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿಸುವುದು ಮಾತ್ರವಲ್ಲದೆ ನರಮಂಡಲವನ್ನು ಎಚ್ಚರವಾಗಿಸುತ್ತೆ. ಊಟದ ನಂತರ ಒಂದು ವಾಕ್ ಮಾಡಲೇಬೇಕು. ಕಾರ್ಪೊರೇಟ್ ಕಚೇರಿಗಳಲ್ಲಿ ಗಂಟೆಗಟ್ಟಲೆ ಕುರ್ಚಿಗೆ ಅಂಟಿಕೊಂಡಿರೋದು ಅಪಾಯಕಾರಿ ಅಭ್ಯಾಸ ಅಂತ ಎಚ್ಚರಿಸಿದ್ದಾರೆ. ಊಟದ ನಂತರ ಕನಿಷ್ಠ 10 ನಿಮಿಷಗಳ ಕಾಲ ನಡೆಯುವುದರಿಂದ ಗ್ಲೂಕೋಸ್ ನಿಯಂತ್ರಣದಲ್ಲಿರುತ್ತೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತೆ. ಇನ್ನು ಮಧ್ಯಾಹ್ನದ ಊಟದಲ್ಲಿ ಪ್ರೋಟೀನ್, ಫೈಬರ್, ತರಕಾರಿಗಳು ಮತ್ತು ಆರೋಗ್ಯಕರ ಕೊಬ್ಬುಗಳಿರೋ ಫುಡ್ ಇರಲೇಬೇಕು ಅಂತ ಹೇಳ್ತಿದ್ದಾರೆ. ಸಂಜೆಯ ವೇಳೆ ಹೆಚ್ಚಿನ ವರ್ಕೌಟ್ ಅಗತ್ಯವಿರೋದಿಲ್ಲ. ವ್ಯಾಯಾಮಗಳಿಗಿಂತ ಸಿಂಪಲ್ ವಾಕ್ ಉತ್ತಮ ಅಂತ ಡಾಕ್ಟರ್ ಸಂಜಯ್ ಹೇಳಿದ್ದಾರೆ. ನಿತ್ಯ ವ್ಯಾಯಾಮ ಮಾಡಿ ಯೋಗ ಅಥವಾ ಮಕ್ಕಳೊಂದಿಗೆ ಆಟವಾಡೋದ್ರಿಂದ ದೇಹ ಆಕ್ಟಿವ್ ಆಗುತ್ತೆ. ಡಿಜಿಟಲ್ ಡಿಟಾಕ್ಸ್. ರಾತ್ರಿ ಮಲಗುವ ಮುನ್ನ ದೀಪಗಳನ್ನು ಆರಿಸಿ ಕತ್ತಲೆ ಮಾಡಿ. ಮಲಗುವ ಮುನ್ನ ನಿಮ್ಮ ಫೋನ್ ಬಳಸೋದ್ರಿಂದ ಮೆದುಳಿನ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ನಿದ್ರೆ ಕೇವಲ ವಿಶ್ರಾಂತಿಯಲ್ಲ, ಅದು ಹೃದಯಕ್ಕೆ ಔಷಧ ಅಂತ ವೈದ್ಯರು ಹೇಳಿದ್ದಾರೆ. ದೇಹಕ್ಕೆ ಅಗತ್ಯವಿರುವ ವಿಶ್ರಾಂತಿ ನೀಡಲೇಬೇಕು. ಚೆನ್ನಾಗಿ ನಿದ್ದೆ ಮಾಡಲೇಬೇಕು. ಹೃದಯದ ಆರೋಗ್ಯಕ್ಕೆ ನಾವು ಒಂದು ದಿನ ಈ ಕೆಲಸವನ್ನು ಮಾಡಿದರೆ ಸಾಕಾಗಲ್ಲ. ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಕೆಲಸ ಕೂಡ ಪರಿಣಾಮ ಬೀರುತ್ತೆ. ವ್ಯಾಯಾಮ, ಸಾಕಷ್ಟು ಪ್ರೋಟೀನ್ ಸೇವನೆ, ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು, ಗ್ಲೂಕೋಸ್ ನಿರ್ವಹಣೆ ಮತ್ತು ಸರಿಯಾದ ವಿಶ್ರಾಂತಿ ಇವು ಹೃದಯದ ಆರೋಗ್ಯವನ್ನು ರಕ್ಷಿಸಲು ಅತ್ಯಂತ ಅವಶ್ಯಕ ಅಂತ ಡಾಕ್ಟರ್ ಸಂಜಯ್ ಭೋಜರಾಜ್ ಹೇಳಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.